ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಎಷ್ಟು ಸಲ ಅನಿಸಿದೆ ಈ ಕೆಲಸ ಮಾಡದಿದ್ದರೆ ಜನ ಏನು ಅಂದ್ಕೊಳ್ತಾರೆ, ಅಥವಾ ನಾನು ಇದನ್ನು ಮಾಡಲೇಬೇಕು, ಇಲ್ಲದಿದ್ದರೆ ಸಮಾಜ ಒಪ್ಪೋದಿಲ್ಲ ಅಂತ. ಆದರೆ ಶ್ರೀಕೃಷ್ಣ ಇವತ್ತು ಹೇಳ್ತಾನೆ, ಒಬ್ಬ ವ್ಯಕ್ತಿಗೆ ಯಾವ ಕರ್ತವ್ಯನೂ ಉಳಿಯೋದಿಲ್ಲ ಅಂತ. ಅದೇಗೆ? ಅದೇ ಈ ಅಧ್ಯಾಯ 3 ಶ್ಲೋಕ 17 ರಹಸ್ಯ. ಭಗವದ್ಗೀತೆ ಅಧ್ಯಾಯ 3 ಕರ್ಮಯೋಗ. ಕರ್ಮ ಮಾಡು ಅಂತ ಹೇಳ್ತಾ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ, ಯಾರಿಗೆ ಆತ್ಮದಲ್ಲೇ ರತಿ ಇದೆ, ಆತ್ಮದಲ್ಲೇ ತೃಪ್ತಿ ಇದೆ, ಆತ್ಮದಲ್ಲೇ ಸಂತೋಷ ಇದೆ, ಅವನಿಗೆ ಯಾವ ಕರ್ತವ್ಯನೂ ಇಲ್ಲ ಅಂತ. ಆದರೆ ಇದರ ಅರ್ಥ ಕರ್ಮ ಬಿಡು ಅಂತಲ್ಲ. ಆದರೆ ಅದರ ಹಿಂದಿನ ಆಳವಾದ ತತ್ವ ಅರ್ಥ ಮಾಡಿಕೊಳ್ಳೋಕೆ ಒಂದು ಕಥೆ ಕೇಳಿ. ಕಥೆಗೆ ಮುಂಚೆ ಶ್ಲೋಕ ನೋಡೋಣ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಬಹಳ ಕಾಲದ ಹಿಂದೆ ವಿಂಧ್ಯ ಪರ್ವತದ ತಪ್ಪಲಿನಲ್ಲಿ ನಂದಿಗ್ರಾಮ ಅನ್ನುವಂಥ ಒಂದು ಚಿಕ್ಕ ಊರಿತ್ತು. ಆ ಊರಲ್ಲಿ 3 ವ್ಯಕ್ತಿಗಳಿದ್ದರು. ಶ್ರೇಷ್ಠಿ ಧನದತ್ತ, ಯೋಗಿ ಪ್ರಶಾಂತ ಮತ್ತು ಸಾಮಾನ್ಯ ರೈತ ಗೋವಿಂದ. ಧನದತ್ತ ಶ್ರೀಮಂತ. ಅವನು ಬೆಳಗ್ಗೆ ಎದ್ದ ಕೂಡಲೇ ಚಿಂತಿಸ್ತಾ ಇದ್ದ, ಇವತ್ತು ಈ ವ್ಯಾಪಾರ ಮಾಡಬೇಕು, ಈ ಲಾಭ ತರಬೇಕು, ಜನ ನನ್ನನ್ನು ದೊಡ್ಡ ವ್ಯಕ್ತಿ ಅಂತ ಹೇಳಬೇಕು. ರಾತ್ರಿ ಮಲಗುವಾಗಲೂ ಅದೇ ಚಿಂತೆ. ಅವನ ದೇಹ ಇದ್ದರೂ ಮನಸ್ಸು ಯಾವತ್ತೂ ಸಮಾಧಾನದಿಂದ ಇರಲಿಲ್ಲ. ಗೋವಿಂದ ಬಡ ರೈತ. ಅವನು ಹೊಲ ಉಳುತ್ತಿದ್ದ, ಬೆವರು ಸುರಿಸ್ತಿದ್ದ. ಆದರೆ ಸಂಜೆ ತನ್ನ ಮಕ್ಕಳ ನಗು ಕೇಳಿದಾಗ ತೃಪ್ತಿ ಪಡ್ತಿದ್ದ. ಅವನ ಜೀವನ ಪರಿಶ್ರಮದ್ದು, ಆದರೂ ಸ್ವಲ್ಪ ಸಮಾಧಾನ ಇತ್ತು. ಆದರೆ 3ನೇ ವ್ಯಕ್ತಿ ಯೋಗಿ ಪ್ರಶಾಂತ. ಅವನು ಊರ ಹೊರಗೆ ಒಂದು ಆಶ್ರಮದಲ್ಲಿ ಇರ್ತಿದ್ದ. ಅವನ ಬಳಿ ಅಷ್ಟೊಂದು ಸಂಪತ್ತಿರಲಿಲ್ಲ, ದೊಡ್ಡ ಸ್ಥಾನವೂ ಇರಲಿಲ್ಲ. ಆದರೆ ಅವನ ಮುಖದಲ್ಲಿ ಒಂದು ವಿಚಿತ್ರ ಪ್ರಕಾಶ ಇರ್ತಿತ್ತು. ಜನ ಅವನ ಹತ್ರ ಹೋಗ್ತಿದ್ರು, ಕೇಳ್ತಾ ಇದ್ರು, ಸ್ವಾಮಿ ನಿಮಗೆ ಏನು ತೊಂದರೆ ಇಲ್ವಾ, ನೀವು ಯಾವಾಗಲೂ ಇಷ್ಟು ಶಾಂತವಾಗಿ ಹೇಗಿರ್ತೀರಾ ಅಂತ. ಒಂದು ದಿನ ಧನದತ್ತ ಸಹ ಅವನ ಹತ್ರ ಹೋಗಿ, ಸ್ವಾಮಿ ನಾನು ಇಷ್ಟು ಕೆಲಸ ಮಾಡ್ತೀನಿ, ಆದರೆ ಶಾಂತಿ ಇಲ್ಲ, ನೀವು ಏನು ಮಾಡೋದಿಲ್ಲ, ನಿಮ್ಮ ಮುಖದಲ್ಲಿ ಆನಂದ ಇದೆ, ಇದು ಹೇಗೆ ಸಾಧ್ಯ ಅಂತ ಕೇಳ್ದ. ಅದಕ್ಕೆ ಪ್ರಶಾಂತ ಹೇಳ್ದ, ಧನದತ್ತ ನೀನು ಬೇಕಾದ್ದನ್ನೆಲ್ಲ ಹೊರಗೆ ಹುಡುಕ್ತಾ ಇದೆಯಾ, ನಾನು ಒಳಗೆ ಹುಡುಕಿ ಕಂಡುಕೊಳ್ತಾ ಇದ್ದೀನಿ. ದೀಪ ಹೊರಗಿನ ಬೆಳಕಿಗಾಗಿ ಕಾಯೋದಿಲ್ಲ, ದೀಪ ತಾನೇ ಉರಿಯುತ್ತೆ ಅಂತ ಹೇಳ್ದ. ಯಾರಿಗೆ ತನ್ನ ಆತ್ಮದಲ್ಲೇ ಆನಂದ ಸಿಗುತ್ತೆ, ಯಾರು ತನ್ನ ಆತ್ಮದಲ್ಲೇ ತೃಪ್ತನಾಗಿರ್ತಾನೆ, ಯಾರಿಗೆ ತನ್ನ ಆತ್ಮದಲ್ಲೇ ಸಂತುಷ್ಟಿ ಇರುತ್ತೆ, ಅವನಿಗೆ ಯಾವ ಕರ್ತವ್ಯನೂ ಉಳಿಯೋದಿಲ್ಲ. ಇದೇ ಭಗವಂತ ಕೃಷ್ಣ ಹೇಳಿದ ಮಾತು. ಸ್ನೇಹಿತರೆ, ಇಲ್ಲಿ ಕೃಷ್ಣ 3 ಮಾತು ಹೇಳ್ತಾನೆ. ಆತ್ಮರತಿ ಅಂದರೆ ಆತ್ಮದಲ್ಲೇ ಆನಂದ ಕಾಣುವವನು, ಆತ್ಮತೃಪ್ತಿ ಆತ್ಮದಿಂದಲೇ ತೃಪ್ತನಾದವನು, ಆತ್ಮಸಂತುಷ್ಟ ಆತ್ಮದಲ್ಲೇ ತಣಿದವನು. ಈ 3 ಸ್ಥಿತಿ ತಲುಪಿದವನಿಗೆ ತಸ್ಯ ಕಾರ್ಯಂ ನ ವಿದ್ಯತೆ, ಅವನಿಗೆ ಯಾವ ಕರ್ತವ್ಯವೂ ಇರೋದಿಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನೆ. ಆದರೆ ಇದರ ಅರ್ಥ ಸೋಮಾರಿಯಾಗಿರುವಂತಲ್ಲ. ಈ ಮಹಾಪುರುಷ ಕರ್ಮ ಮಾಡ್ತಾನೆ, ಆದರೆ ಫಲದ ಆಸೆ ಇಲ್ಲದೆ, ಅಹಂಕಾರ ಇಲ್ಲದೆ, ಭಯ ಇಲ್ಲದೆ. ಅವನ ಕರ್ಮ ಲೋಕಕ್ಕೆ ಉಪಕಾರ ಆಗುತ್ತೆ, ತನಗೆ ಬಂಧನ ಆಗೋದಿಲ್ಲ. ಪ್ರಶಾಂತ ಯೋಗಿ ತನ್ನ ಊರಿನ ರೋಗಿಗಳಿಗೆ ಸೇವೆ ಮಾಡ್ತಿದ್ದ, ಆದರೆ ನಾನು ಮಾಡಿದ್ದೀನಿ ಅನ್ನುವಂಥ ಅಹಂ ಅವನಲ್ಲಿ ಇರಲಿಲ್ಲ. ನಮ್ಮ ಜೀವನದಲ್ಲಿ ಇದನ್ನು ಹೇಗೆ ಅಳವಡಿಸ್ಕೊಳ್ಳೋದು? ಮೊದಲ ಹೆಜ್ಜೆ, ಪ್ರತಿ ಬೆಳಗ್ಗೆ 10 ನಿಮಿಷ ಮೌನವಾಗಿ ಕೂತು ನಾನು ಯಾರು ಅಂತ ಕೇಳ್ಕೊಳ್ಳೋದು. ನಮ್ಮ ಹೆಸರಲ್ಲ, ನಮ್ಮ ಹುದ್ದೆಯಲ್ಲ, ಆ ಶಾಂತ ಪ್ರಜ್ಞೆ ಎಲ್ಲದರ ಹಿಂದೆ ಇದೆ, ಅದೇ ಆತ್ಮ. 2ನೇ ಹೆಜ್ಜೆ, ಕೆಲಸ ಮಾಡೋದು, ಆದರೆ ಜನ ಮೆಚ್ಚಬೇಕು ಅನ್ನುವಂಥ ಉದ್ದೇಶ ಬಿಟ್ಟುಬಿಟ್ಟು ಕೆಲಸ ಮಾಡಿ, ಯಾಕೆಂದರೆ ಅದು ಸರಿಯಾದದ್ದು ಅಷ್ಟೇ. ಇದೆಲ್ಲ ಕೇಳಿಸ್ಕೊಂಡು ಧನದತ್ತ ಮನೆಗೆ ಹೋದ ಸ್ನೇಹಿತರೆ. ಆದರೆ ಈ ಸಲ ಅವನ ಮನದಲ್ಲಿ ಒಂದು ಪ್ರಶ್ನೆ ಮೊಳೆತಿತ್ತು. ಅದೇನೆಂದರೆ, ನಾನು ಎಷ್ಟು ದಿನ ಹೊರಗಡೆ ಹುಡುಕಿದೆ ಅಂತ. ಆ ದಿನದಿಂದ ಅವನ ಪ್ರಯಾಣ ಒಳಮುಖ ಆಯಿತು. ಶ್ರೀಕೃಷ್ಣನ ಈ ಶ್ಲೋಕ ನಮಗೂ ಅದೇ ಸಂದೇಶ ಕೊಡುತ್ತೆ. ಆನಂದ ಹೊರಗಡೆ ಇಲ್ಲ, ಒಳಗೆ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಹೇಳಿ. ಜೈ ಶ್ರೀಕೃಷ್ಣ.